ಹಾಕ್ಕೊಂಡಿದ್ದೀನಿ. ಇವತ್ತು ನಾನು ಇಡ್ಲಿ ಮಾಡೋದಕ್ಕೆ ಬೇರೆ ಹೊಸ ಮಲ್ಲಿಗೆ ಇಡ್ಲಿ ಮಾಡೋದಕ್ಕೆ 1-2 ಕಪ್ ಆಗುವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1-2 ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, 1-2 ಕಪ್ ಆಗುವಷ್ಟು ಮತ್ತು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ, ಮತ್ತು 2 ಕಪ್ ಆಗುವಷ್ಟು ಸಾಬುದಾಣಿನ ತೊಗೊಂಡಿದ್ದೀನಿ. ಒಂದು 2-3 ಸಾರಿ ತೊಳೆದು ಇಟ್ಟಿನ ಒಂದು ರಾತ್ರಿ ಬೆಳಗ್ಗೆ ಮತ್ತು ಮಿಕ್ಸರ್ದಾಗ ಹಾಕಿಟ್ಟಿದ್ದೀನಿ ನೋಡಿ. ಇದು 1-2 ಗಂಟೆ ನೆನೆಯವರೆಗೂ ನೋಡಿ ಈ ರೀತಿ ಬಂದಿದೆ ಹಿಟ್ಟು. ಬೆಳಗ್ಗೆ ಸ್ವಲ್ಪ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಸೋಡಾನ ಹಾಕಿ ಮುಚ್ಚಿಬಿಟ್ಟು ಈ ರೀತಿ ಬಂದಿದೆ ನೋಡಿ ಹಿಟ್ಟನ್ನು. ಸಾಂಬಾರಿಗೆ ತಯಾರು ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನು ಮುಚ್ಚಿಬಿಟ್ಟು ಇಷ್ಟಿದ್ರೆ ಸಾಕು ನೋಡಿ ಸಾಂಬಾರು ಮಾಡೋದಕ್ಕೆ. ಮನೆಯಲ್ಲಿ ಇರುವ ಪದಾರ್ಥಗಳನ್ನು ತಗೊಂಡು ಮಾಡ್ಬೋದು ನೀವು. ದಿನಾಲು ಯೂಸ್ ಮಾಡೋಂಥ ಪದಾರ್ಥಗಳೇ ನೋಡಿ ಇದು. 4 ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಖಾರ, ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಬೇಕು ನೋಡಿ. ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಮತ್ತು ಶೇಂಗಾದ ಬೀಜನ ತೊಗೊಂಡಿದ್ದೀನಿ, ಅರಿಶಿಣ, ಉಪ್ಪು, ಜೀರಿಗೆ, ಸಾಸಿವೆ. ಇದು ಏನದ ಅಂತಂದ್ರೆ ನುಗ್ಗೆ ಸೊಪ್ಪಿಂದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದು ಪುಡಿ ಇದೆ ನೋಡ್ರಿ ಇದು. ಮತ್ತು ಇದು ಸ್ವಲ್ಪ ಮಸಾಲೆ, ಖಾರ, ಅರಿಶಿಣ, ಇದು ಗರಂ ಮಸಾಲ ಅದ ನೋಡ್ರಿ ಮನೆಯಲ್ಲಿ ಮಾಡಿದ್ದು. ಇಷ್ಟೆಲ್ಲ ಇದೆ ನೋಡ್ರಿ, ತೋರಿಸ್ತಾ ಹೋಗ್ತೀನಿ ನೋಡಿ ನೀವು. ಇದು ಟೊಮೆಟೆ ಬಿ ಹುರಿಯೋದಿಲ್ಲ, ಮತ್ತು ಇದು ಶೇಂಗಾದ ಬೀಜನೂ ಹುರಿಯೋದಿಲ್ಲ ನೋಡಿ, ಹಾಗೆ ಹಸಿದೆ ಹಾಕ್ತೀನಿ. ಈಗ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ. ಒಂದು 4 ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಹಣ್ಣು ಕಟ್ ಮಾಡ್ಕೊಂಬಂದು ಹತ್ತ ನೋಡ್ರಿ. ಒಂದ್ರದಾಗ ಒಂದು 4-5 ಮಾಡಿದ್ರೆ ಸಾಕು. ಮಿಕ್ಸಿ ಜಾರಿಗೆ ಹಾಕುವಷ್ಟು ಇದು ಮಾಡ್ಬೇಕು ನೋಡಿ. ಟೊಮೆಟೊಗೂ ಹುರಿಬಾರ್ದು ಏನಿಲ್ಲ, ಹಾಗೆ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿ. ಸ್ವಲ್ಪ ಒಂದೊಂದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬಾಜು ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮುಂದೆ ಬರುವ ಎಲ್ಲ ಒಳ್ಳೆ ವಿಡಿಯೋಗಳನ್ನು ಬರುತ್ತೆ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತೀರಂತ ತಿಳ್ಕೊಂಡಿದ್ದೀನಿ ಹೊಸಬರು ನಾನು. ಇವಾಗ ಮಿಕ್ಸಿ ಜಾರಿಗೆ ಹಾಕುತ್ತಾ ಇದ್ದೀನಿ ನೋಡಿ ಟೊಮೆಟೊ. ಫಸ್ಟ್ ಶೇಂಗಾದ ಬೀಜ ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಡು ಬಂದು ಅದು ಸ್ವಲ್ಪ ಸಣ್ಣಗಲ್ಲ ಇಷ್ಟು ಒಮ್ಮೆ ಹಾಕ್ಕೊಂಡ್ರು ಅಂತಂದು ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಟ್ಟು ಇವಾಗ ಹುಣ್ಸಿನ್ಕಾಯಿ ಸ್ವಲ್ಪ ಮೇಲಿಂದ ಎಲ್ಲ ತೆಗೆದು ಸಣ್ಣ ಕಟ್ ಮಾಡಿ ಅದರೊಳಗೆ ಹಾಕೋತೀನಿ ನೋಡ್ರಿ. ಇಲ್ಲಾಂದರೆ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಜಲ್ದಿ ಇದಾಗ್ತದೆ ನೋಡ್ರಿ, ಅದು ಮೆತ್ತಗಾಗ್ತದ, ಎಲ್ಲ ನೀರು ತಗೊಳ್ಳಕ್ಕೆ ಅದ್ರೊಳಗೆ ಹುಣ್ಸಿನ್ಕಾಯಿ ಒಳಗಿಂದು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬರುವ ಸಲಗೆ ಹಾಕ್ಕೊಂಡು ಹೊಂಟೀನಿ ನೋಡಿ. ಅದು ತೋರಿಸ್ಲಿಲ್ಲ ನಿಮಗೆ ಮಿಕ್ಸಿ ಹಾಕೋದು ನಾನು. ಒಂದೊಂದು ದಿನ ಬೇರೆನೇ ಮಾಡ್ಬೇಕು ನೋಡಿ ಸಾಂಬಾರು. ನಮ್ಮ ಮನೆಯಲ್ಲಿ ಬೇಳೆ ಇವೆ, ಬಟ್ ಫಾಸ್ಟಾಗಿ ಆಗುತ್ತೆ ಅಂತ ಕುದಿಸೋಕೆ ಹತ್ತಲ್ಲ ನೋಡ್ರಿ. ಒಂದು ಸಲಕ್ಕೆ ಶೇಂಗಾದ ಬೀಜ ಮಿಕ್ಸಿ ಹಾಕ್ಕೊಂಡು ಬಂದು ನೋಡಿ ನಾನು. ಇವಾಗ ಟೊಮೆಟೊನ ಹಾಕೋತಾ ಇದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನೋಡಿ. ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ ನೋಡಿ. ಇಡ್ಲಿ ಸಾಂಬಾರಿಗೆ ಆಗುತ್ತೆ ಅಂತ ನಾನು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಜಲ್ದಿ ಆಗುತ್ತೆ, ಮಕ್ಕಳು ಟಿಫಿನ್ಗೆ, ಮುಂಜಾನೆ ನಾಷ್ಟಕ್ಕೆ ಆಗುತ್ತೆ ನೋಡಿ. ನಾನು ಸಂಡೇ ದಿನ ಮಾಡಿದ್ದೆ ಇದು ವಿಡಿಯೋನ ಇವತ್ತು ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ನುಗ್ಗೆ ಸೊಪ್ಪಿನ ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ, ಸ್ವಲ್ಪ ರುಚಿ ತಕ್ಕಷ್ಟು ಸ್ವಲ್ಪ ಖಾರ ಎರಡು ಸ್ವಲ್ಪ ಹಾಕುತ್ತೀನಿ ನೋಡಿ. ಇದು ಮಸಾಲೆ ಖಾರ ಬೇಸಿಗೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದು ನೋಡಿ. ಇದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದೆಲ್ಲ ಹಾಕಿದ್ದು ಎಲ್ಲ ಹಾಕಿ ಕುಟ್ಟಿಟ್ಕೊಂಡಿದ್ದೀನಿ ನೋಡಿ. ಚೆಂದ ಆಗ್ತದಂತಂದು ಹೇಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ
ಮನೆಯಲ್ಲಿ ಯಾವ ಸಾಮಗ್ರಿಗಳನ್ನಿರುತ್ತೆ ಅದನ್ನು ಉಪಯೋಗಿಸಿ ಮಾಡ್ಬೋದು ನೋಡಿ. ಜೀರಿಗೆ ಅಜ್ವಾನ ಸಹ ಇದೆ, ಅದು ಪಾಣ್ಯದಲ್ಲಿ ಹಾಕ್ತೀನಿ ನೋಡಿ. ಅದು ಸಹ ಮಿಕ್ಸಿಗೆ ಹಾಕೊಂಡು ಹೋಗ್ತಾ ಇದ್ದಾನೆ ನೋಡಿ. ಹೀಗೆ ಬೇರೆ ಹೋಗಿ ಹೊರಗಡೆ ಹೋಗಿ ತಂದು ಮಾಡೋಂಥ ಇದೇನಿಲ್ಲ ನೋಡಿರಿ. ಮನೆಗೆ ಸಾಮಗ್ರಿಗಳು ಏನಿರುತ್ತೆ ಅಂತ ಅದೇ ಒಂದೊಂದು ದಿನಾಲು ಸ್ಪೆಷಲಾಗಿ ಮಾಡ್ಬೋದು ನೋಡಿ. ಅದಕ್ಕೆ ಸ್ವಲ್ಪ ಟಮಾಟೆ ಹತ್ತಿತ್ತು, ತೊಳ್ಕೊಂಡು ಬಂದುಬಿಟ್ಟೆ ನೋಡಿ. ಇವಾಗ ಮಿಕ್ಸಿ ಜಾರಿಗೆ ಇನ್ನೂ ಸ್ವಲ್ಪ ಸಣ್ಣ ಆಗ್ತಾಯಿಲ್ಲ, ಅದು ಇನ್ನೊಂದು ಸಾರಿ ಹಾಕೊಂಡು ಬರ್ಬೇಕಂತ ನೋಡ್ತಾ ಇದ್ದೀನಿ ನೋಡಿ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಟಮಾಟೆ ಮತ್ತು ಶೇಂಗಾದ ಬೀಜ ಎರಡಿದ್ರೂ ಸಾಕು ನೋಡಿ. ಟಮಾಟೆ ಸೂಪರ್ ಆಗುತ್ತೆ. ಸ್ವಲ್ಪ ಹುಣಸಿನ್ಕಾಯಿ ಎಲ್ಲರ ಮನೆಯಲ್ಲೇ ಇರುತ್ತೆ, ಹುಣಸಿನ್ಕಾಯಿ ಕೂಡ ಹಾಕ್ಕೊಂಡು ಸ್ವಲ್ಪ ಬಿಸಿನೀರಲ್ಲಿ ಗರಂ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು. ಅದು ಕೂಡ ಚೆನ್ನಾಗುತ್ತೆ ನೋಡಿ. ಹಳ್ಳಿ ಒಳಗಿದ್ರೆ ಆ ಬೇಳೆ ಈ ಬೇಳೆ ಮಾಡ್ತಾರೆ, ಸಿಟಿಯಾಗಿ ನೋಡ್ರಿ ಆ ತರಕಾರಿ ಈ ತರಕಾರಿ ಎಲ್ಲನೂ ಮಿಕ್ಸ್ ಮಾಡಿ ಮಾಡ್ತಾ ಇರ್ತೀವಿ ನಾವು. ಹಳ್ಳಿಯವರಿಗೆ ಹೊಲದಲ್ಲಿ ಬೆಳೆದಿದ್ದು ಅವರು ಮಾಡ್ತಾರೆ ನೋಡಿ. ನಾವು ಈ ರೀತಿಯಾಗಿ ಮಾಡ್ತಾ ಇದ್ದೀವಿ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಬಾಜು ಇರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ. ಹಾಗೆ ಕೂಡ ಸ್ವಲ್ಪ ಒಂದು 4 ಬಟ್ಟಲು ಆಗುವಷ್ಟು ಅಕ್ಕಿನ ತೊಳೆದ್ಬಿಟ್ಬಿಡಿ ನೋಡಿ. ಆ ಕಡೆ ಹಾಗೆ ಅನ್ನಕ್ಕೆ ಇಟ್ಟು ಈ ಕಡೆ ಹಿಟ್ಟನ್ನ ಅದು ಇಟ್ಕೊಂಡು ಇವಾಗ ಸಾಂಬಾರು ಮಾಡ್ತಾ ಇದ್ದೀನಿ ನೋಡಿ. ಸಾಂಬಾರು ಪೇಸ್ಟ್ ರೆಡಿ ಆಯ್ತು ನೋಡಿ. ಆ ಕಡೆ ಇಡ್ಲಿಗೆ ಇಟ್ಟಿದ್ದೀನಿ ನೀರು ಹಾಕಿ. ಹಾಗೆ ಕೂಡ ಇಡ್ಲಿನೂ ಮಾಡ್ಬೋದು ನಾವು. ಅನ್ನ ಉಣ್ಣೋರು ಅನ್ನ ಉಣ್ತಾರೆ, ಇಡ್ಲಿ ಉಣ್ಣೋರು ಇಡ್ಲಿ ಉಣ್ತಾರೆ ನೋಡಿ. ಎರಡಕ್ಕೆ ಆಗುತ್ತೆ, ಆಗ್ತದಂತ ಮಾಡಿದ್ದೀನಿ ನಾನು. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಸಾಂಬಾರು ಮಾಡೋದಕ್ಕೆ. ಇಲ್ಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನಾನು. ಮತ್ತೆ ಕೆಳಗಡೆ ಇಡಬೇಕಾಗಿತ್ತು, ಗ್ಯಾಸಿನ ಕಟ್ಟಿ ಸ್ವಲ್ಪ ಸಣ್ಣದಿತ್ತು ನೋಡಿ. ನಾ ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ ನೋಡಿ. ಇವಾಗ ಒಂದು ಗ್ಯಾಸಿನ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಗರಂ ಆಯಿತು. ಇವಾಗ ಸಾಸಿವೆ ಜೀರಿಗೆ ಎಲ್ಲನೂ ಹಾಕ್ತಾ ಇದ್ದೀನಿ, ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದೊಂದಾಗಿ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಕೊತ್ತಂಬರಿಯನ್ನು ಹಾಕೋತಾ ಇದ್ದೀನಿ. ನಾನು ಸ್ಲೋ ಆಗಿ ಮಾಡೋದು ನೋಡಿ, ಫಾಸ್ಟಾಗಿ ಬರೋದಿಲ್ಲ ನನಗೆ. ಸ್ವಲ್ಪ ಅದು ಸಹ ಸ್ವಲ್ಪ ಇದಾಗಬೇಕು ನೋಡಿ, ಹಸಿ ವಾಸನೆ ಹೋಗಬೇಕು. ಅರಿಶಿಣ ಹಾಕೋತಾ ಇದ್ದೀನಿ, 1 ಚಮಚ ಆಗುವಷ್ಟು, 1 ಸ್ಪೂನು. ಖಾರ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ. ಅದ್ರಾಗೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಇದ್ರಾಗೂ ಸ್ವಲ್ಪ ಹಾಕ್ಕೊಂಡೆ ನೋಡಿ. ಸಣ್ಣಿತ್ತು, ಸ್ವಲ್ಪ ಫಾಸ್ಟ್ ಮಾಡಿದೆ ಉರಿನ. ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕ್ತೀನಿ ನೋಡಿ. ಸ್ವಲ್ಪ ಕೈ ಆಡಿಸಿ ಮಿಕ್ಸಲ್ಲಿ ಎಣ್ಣೆ ಮತ್ತು ಅದು ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿದ್ದು. ಈಗ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಹಸಿ ವಾಸನೆ ಹೋಗೋವರೆಗೂ ಹಾಗೆ ಸ್ಲೋ ಆಗಿ ಕೈ ಆಡಿಸ್ತಾ ಇರಬೇಕು. ಹಾಗೆ ಇಲ್ಲಾಂದರೆ ಕೆಳಗೆ ಅಂಟುಕೊಳ್ಳಾರ್ದಂಗೆ ಹಾಗೆ ಕೆಳಗೆ ಮೇಲೆ ಕೈ ಆಡಿಸಿ ಹಸಿ ವಾಸನೆ ಹೋಗುವವರೆಗೂ ಇರಬೇಕು ನೋಡಿ. ಮ್ಯಾಲೆ ಎಣ್ಣೆ ತೇಲ್ಬೇಕು. ಆ ರೀತಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಸಣ್ಣ ಉರಿಯಲ್ಲಿಟ್ಟು ಹಾಗೆ ಕೈ ಆಡಿಸ್ತಾ ಇರಬೇಕು ನೋಡಿ. ಅದಕ್ಕೆ ಸ್ವಲ್ಪ ಮುಚ್ಚಿಡಬೇಕು, ಮುಚ್ಚಿಟ್ರೂ ಭೀ ನಡೆಯುತ್ತೆ. ಸ್ವಲ್ಪ ಒಂದು 2-3 ನಿಮಿಷ ಮುಚ್ಚಿಟ್ಟರು ನಡೆಯುತ್ತೆ ನೋಡಿ. ಮುಚ್ಚಿಟ್ಕೊಂಡು
ಅದಕ್ಕೆ ಸ್ವಲ್ಪ ಹುಣಸಿನ್ಕಾಯಿ ಗರಂ ಮಾಡಿ ನೀರಾಗ ಸ್ವಲ್ಪ ನೆನೆಯಕ್ಕೆ ಇಟ್ಕೊಂಡಿದ್ದಲ್ಲ, ಅದು ಸ್ವಲ್ಪ ನೀರು ತಕ್ಕೊತೀನಿ ನೋಡಿ. ನೀರು ತೆಗಿತಾ ಇದ್ದೀನಿ ಹುಣಸಿನ್ಕಾಯ್ದು. ಎಣ್ಣೆ ಬಿಡ್ತಾ ಇದೆ ನೋಡಿ ಮೇಲ್ಗಡೆ. ಹಾಗೆ ಸ್ವಲ್ಪ ಕೈ ಆಡಿಸಿ ಮುಚ್ಚಿಬಿಡ್ತೀನಿ. ಹುಣಸಿನ್ಕಾಯಿ ನೀರನ್ನು ನೆನೆಯಕ್ಕೆ ಇಟ್ಕೊಂಡಿದ್ದು ಹಾಗೆ ಒಂದು ಜಲ್ಲಾಗ ಸೋಸ್ಕೊಂಡು ಬರ್ತಾ ಇದ್ದೀನಿ ನೋಡಿ. ಎಣ್ಣೆ ಬಿಡ್ತಾ ಇದೆ ನೋಡಿ. ಇವಾಗ ಎಣ್ಣೆ ಬಿಟ್ಟಿದೆ ನೋಡಿ, ಹಸಿ ವಾಸನೆ ಹೋಗಿದೆ. ಈ ರೀತಿ ಆಗಿದೆ ನೋಡಿ. ಇದಕ್ಕೆ ನಾನು ಬೇಳೆನೇ ಬೇಯಿಸೋದು ಹತ್ತಲ್ಲ, ಏನೂ ಹತ್ತಲ್ಲ ನೋಡ್ರಿ. ಸ್ವಲ್ಪ ಒಂದು ಅರ್ಧ ಚಟಾಕಷ್ಟು ಶೇಂಗಾದ ಬೀಜ ಇದ್ದರೆ ಸಾಕು. ಒಂದು 2 ಇಲ್ಲ 4 ಟೊಮೆಟೊ ಆದ್ರೂ ಸಾಕು. 2 ಆದ್ರೂ ನಡೀತು ನೋಡಿ. ನಮ್ಗೆ ಜಾಸ್ತಿ ಅದು ಸ್ವಲ್ಪ ಈ ರೀತಿ ಸೋಸ್ಕೊಂಡು ಬಂದಿದ್ದು ನೋಡಿ. ಅದೇ ಮಿಕ್ಸರ್ ಜಾರಿಯೊಳಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹತ್ತಿತ್ತದಕ್ಕೆ ರೆಡ್ ಕಲರ್ ಆಗಿದೆ ನೋಡಿ. ನೀರು ಸ್ವಲ್ಪ ಹಳಿದಿತ್ತು ಮೆಣಸಿನ್ಕಾಯಿ, ಹೋದ ವರ್ಷದ್ದು, ಹೊಸದೇನಲ್ಲ. ಇದು ಉಪ್ಪು ಬರ್ಬೇಕು ನೋಡ್ರಿ. ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಬೇಕು, ಅದಕ್ಕೆ ಹೆಸರು ಬರೋ ಹಾಗೆ ನೋಡಿ. ಕುದಿ 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 ಎಣ್ಣೆ ಬಿಡ್ಬೇಕು ನೋಡ್ರಿ. ಅದು ಇವಾಗ ಒಂದು ಅದಕ್ಕೊಂದು ಡಕ್ಕನ್ ಮುಚ್ಚಿಬಿಟ್ಟು ಆ ಕಡೆ ಎಲ್ಲ ರೆಡಿ ಮಾಡ್ಕೊತೀನಿ ನೋಡ್ರಿ. ಈಗ ಇಡ್ಲಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೀರು ಹೆಸರು ಬಂದಿದ್ದಾವಲ್ಲ, ಈ ಕಡೆ ಇದು ಕುದೀತದ, ಆ ಕಡೆ ಅದು ಹಾಗೆ ಇಡ್ಲಿ ಆಗ್ತದೆ ನೋಡಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಇವಾಗ ನೆನಪತ್ತು ಸ್ವಲ್ಪ ನನಗೆ. ಅದು ಜಾಸ್ತಿ ಆಯ್ತಂತ ಸ್ವಲ್ಪ ತೆಗೆದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಚೆನ್ನಾಗುತ್ತೆ, ರುಚಿ ಆಗುತ್ತೆ ನೋಡಿ. ಹಾಗೆ ಸ್ವಲ್ಪ ನೋಡ್ಕೊತಾ ಇರಬೇಕು, ಇಲ್ಲಾಂದ್ರೆ ಉಪ್ಪು ಬಂದು ಚೆಲ್ತದೆ ನೋಡ್ರಿ. ಮತ್ತು ಅದಕ್ಕೆ ಇನ್ನೊಂದು ಸಾರಿ ಕೈ ಆಡಿಸ್ಬೇಕು, ಬೆಲ್ಲ ಹಾಕಿದ್ದೀನಿ ಅಂತಂದು ಹೇಳಿ. ಹಾಗೆ ಕೂಡ ಕೈ ಆಡಿಸ್ತಾ ಇದ್ದೀನಿ ನೋಡ್ರಿ. ಕುದಿ ಬಂತು, ಈ ರೀತಿ ಕುದಿತಾ ಇದೆ ನೋಡಿ. ಒಂದು 2-3 ನಿಮಿಷ 5 ನಿಮಿಷ ಕುದಿದ್ರೂ ಏನು ಪರಾಗಿ ಬಿಡಲ್ಲ. ಈಗ ಇಡ್ಲಿ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಇಡ್ಲಿಗೆಲ್ಲ ರೆಡಿ ಮಾಡ್ಕೊಂಡು ಬಂದುಬಿಟ್ಟು ಒಂದು ಹಾಕ್ಕೊಂಡೆ ಮೊದಲು. ಇವಾಗ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಇಡ್ಲಿಗೂ. ಹೆಂಗೆ ಬರುತ್ತೆ ಅಂತ ನೋಡೋಣ ಅಂತ ನೋಡಿ. ಒಂದೊಂದು ಸಾರಿ ಹೊಸದಾಗಿ ಮಾಡ್ಬೇಕು ನೋಡ್ರಿ ಟ್ರೈ. ನಾನು ಹೊಸದಾಗಿ ಮಾಡಿದ್ದೀನಿ, ಹೆಂಗಾಗ್ಯದಂತ ನೋಡಿ. ಕುದ್ದಿದೆ ನೋಡಿ. ಇವಾಗ ತೆಗೆದು ನೋಡೋಣ ಅಂತ ತೆಗಿತಾ ಇದ್ದೀನಿ ನೋಡಿ. ರೆಡಿ ಆಯಿತು ನೋಡಿ. ಇಡ್ಲಿ ಈ ಥರ ಆಗಿದೆ ನೋಡಿ. ಈ ರೀತಿಯಾಗಿದೆ ನೋಡಿ ಇಡ್ಲಿ. ಸ್ವಲ್ಪ ತೆಳಗೆ ಹಾಕಿದನ ದಪ್ಪ ಹಾಕಿ ನೋಡ್ರಿ ಹ್ಯಾಂಗಾತಾವ ಅಂತಂದು. ಚಂದ ಆಗ್ಯಾವ ನೋಡ್ರಿ. ನಿಮ್ಮ ಮನೆಯಲ್ಲೂ ಕೂಡ ಹೀಗೆ ಮಾಡಿ ಟ್ರೈ ಮಾಡಿ ನೋಡಿ. ನೋಡ್ರಿ ಭಾಳ ಮೃದುವಾಗಿ ಆಗ್ಯದ ನೋಡ್ರಿ. ಮೆತ್ತಗೆ ಸಾಫ್ಟ್ ಆಗ್ಯಾವ ನೋಡ್ರಿ. ಮಗಳು ಟ್ರೈ ಮಾಡ್ತಾ ಇದ್ದಾಳೆ. ನೋಡಿ ಇಷ್ಟೊತ್ತಕ್ಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.